ಇವತ್ತಿನ ಇಂಪಾರ್ಟೆಂಟ್ ವಿಚಾರ ಬ್ರೇಕಿಂಗ್ ನ್ಯೂಸ್ ಗಳ ಬಗ್ಗೆ ಬಂದ್ರೆ ಕೊರೋನಾ ಬ್ರೇಕಿಂಗ್ ನ್ಯೂಸ್. ಹೌದು, ಕರ್ನಾಟಕದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 500ರ ಗಡಿಯತ್ತ. ಇಂದು ಒಂದೇ ದಿನ 24 ಗಂಟೆಯಲ್ಲಿ 29 ಜನರಿಗೆ ಕೊರೋನಾ ಸೋಂಕು ದೃಢವಾಗಿದೆ. ಹೌದು, ಸಂಜೆ 5 ಗಂಟೆಯ ಬಂದಂತಹ ಒಂದು ರಿಪೋರ್ಟ್ನ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಒಂದೇ ದಿನ 29 ಜನರಿಗೆ ಕೊರೋನಾ ಸೋಂಕು ಇರುವುದು ಪತ್ತೆಯಾಗಿದೆ. ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 500ರ ಗಡಿಯತ್ತ ಸಾಗ್ತಾ ಇದೆ. ಒಟ್ಟಾರೆಯಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 474ಕ್ಕೆ ಏರಿಕೆಯಾಗಿದೆ. ಕರ್ನಾಟಕದಲ್ಲಿ ಸೋಂಕಿತರ ಸಂಖ್ಯೆ ಕಡಿಮೆ ಆಯಿತು ಅನ್ನೋಷ್ಟರ ಒಳಗಡೆ ಇವತ್ತು ಮತ್ತೆ ಒಂದೇ ದಿನದಲ್ಲಿ 29 ಜನರಿಗೆ ಸೋಂಕು ದೃಢವಾಗಿ ಇವತ್ತು ಇಡೀ ರಾಜ್ಯಕ್ಕೆ ಒಮ್ಮೆ ಶಾಕ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಜನರು ಇವತ್ತು ಆತಂಕಕ್ಕೆ ಒಳಗಾಗಿದ್ದಾರೆ. 29 ಮಂದಿಯಲ್ಲಿ ಕೊರೋನಾ ಸೋಂಕು ಇವತ್ತು ದೃಢವಾಗಿರೋದ್ರಿಂದ ರಾಜ್ಯದ ಜನತೆಗೆ ಇವತ್ತು ಕೂಡ ಒಂದು ಆಘಾತಕರ ಸುದ್ದಿ ಅಂತಾನೆ ಹೇಳ್ಬೋದು. ಅಂದಾಗೆ ಬೆಂಗಳೂರಿನಲ್ಲಿ 19 ಜನರಿಗೆ ಇವತ್ತು ಒಂದೇ ದಿನ ಸೋಂಕು ಪತ್ತೆಯಾಗಿದೆ. ತುಮಕೂರಿನಲ್ಲಿ 1, ಬೆಳಗಾವಿಯಲ್ಲಿ 2, ವಿಜಯಪುರ 2, ಬಾಗಲಕೋಟೆ 3, ಮಂಡ್ಯ 1, ಚಿಕ್ಕಬಳ್ಳಾಪುರ 1 ಇವತ್ತು ಕೊರೋನಾ ಸೋಂಕು ಪತ್ತೆಯಾಗಿರೋದು. ಮುಖ್ಯವಾಗಿ ಬೆಂಗಳೂರಿನ ಜನತೆಗೆ ಒಂದು ಶಾಕ್ ಅಂತಾನೆ ಹೇಳ್ಬೋದು. ಒಂದೇ ದಿನ 19 ಮಂದಿಯಲ್ಲಿ ಸೋಂಕು ಪತ್ತೆಯಾಗಿರೋದು. ಇವತ್ತು ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 474ಕ್ಕೆ ಏರಿಕೆಯಾಗಿದೆ. ಇನ್ನು ರಾಜ್ಯ ಆಯಿತು. ಇನ್ನು ಭಾರತದ ವಿಚಾರಕ್ಕೆ ಬಂದ್ರೆ ಭಾರತದಲ್ಲಿ ಒಂದೇ ದಿನ 1752 ಮಂದಿಯಲ್ಲಿ ಕೊರೋನಾ ವೈರಸ್ ಇರುವುದು ಪತ್ತೆಯಾಗಿದೆ. ನಮ್ಮ ಭಾರತದಲ್ಲಿ ಸೋಂಕಿತರ ಸಂಖ್ಯೆ ಭಾರತ ದೇಶದಲ್ಲಿ 23,452ಕ್ಕೆ ಏರಿಕೆಯಾಗಿದೆ. ಅದೇ ರೀತಿ ಭಾರತ ದೇಶದಲ್ಲಿ ಸಾವನ್ನಪ್ಪಿರುವವರ ಸಂಖ್ಯೆ 723ಕ್ಕೆ ಏರಿಕೆಯಾಗಿದೆ. ಇವತ್ತು ಒಂದೇ ದಿನ ನಮ್ಮ ಭಾರತದಲ್ಲಿ 37 ಮಂದಿ ಸಾವನ್ನಪ್ಪಿದ್ದಾರೆ 24 ಗಂಟೆಯಲ್ಲಿ ಅಂತ ಒಂದು ವರದಿಯಾಗ್ತಾ ಇದೆ. ಇನ್ನು ಇಂದಿನ ಒಂದು ದುಃಖದ ವಿಚಾರ, ಕೇರಳದಲ್ಲಿ ಡೆಡ್ಲಿ ಕೊರೋನಾಗೆ 4 ತಿಂಗಳ ಕಂದಮ್ಮ ಬಲಿ. ಹೌದು, 4 ತಿಂಗಳ ಕಂದಮ್ಮನನ್ನು ಬಿಡಲಿಲ್ಲ ಈ ಒಂದು ಡೆಡ್ಲಿ ಕೊರೋನಾ. ಹೌದು, ಡೆಡ್ಲಿ ಕೊರೋನಾಗೆ ನೆರೆಯ ರಾಜ್ಯದ ಕೇರಳದಲ್ಲಿ ಕಿಲ್ಲರ್ ಕೊರೋನಾಗೆ ಇವತ್ತು 4 ತಿಂಗಳ ಹಸುಗೂಸು ಬಲಿಯಾಗಿ ಹೋಗಿದೆ. ಇಲ್ಲಿನ ಮಲ್ಲಂಪುರದ 4 ತಿಂಗಳಿಗೆ ಮಗುವಿಗೆ ಮಾರಕ ಸೋಂಕಿನ ಲಕ್ಷಣ ಕಂಡು ಬಂದಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ನಿನ್ನೆಯಷ್ಟೇ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಮಗುವಿಗೆ ಚಿಕಿತ್ಸೆ ಫಲಿಸದ ಇವತ್ತು 4 ತಿಂಗಳು ಮಗು ಇವತ್ತು ಬಲಿಪಶುವಾಗಿದೆ ಈ ಒಂದು ಕೊರೋನಾ ವೈರಸ್ಗೆ ಅಂತಾನೆ ಹೇಳ್ಬೋದು. ಇನ್ನೊಂದು ಮುಖ್ಯವಾದ ವಿಚಾರ, ರಾಜ್ಯದ ಮೆಡಿಕಲ್ ಶಾಪ್ಗಳಿಂದ ಔಷಧಿಯನ್ನ ನೀವು ಖರೀದಿ ಮಾಡಬೇಕು ಅಂತ ಅಂದ್ರೆ ಇನ್ಮುಂದೆ ಈ ಒಂದು ಮಾಹಿತಿಯನ್ನು ಕೊಡೋದು ಕಡ್ಡಾಯವಾಗಿದೆ. ಸರ್ಕಾರದಿಂದ ಆದೇಶ ಕೂಡ ಹೊಂದಿದೆ. ಇವತ್ತು ರಾಜ್ಯದಲ್ಲಿನ ಮೆಡಿಕಲ್ ಶಾಪ್ಗಳಿಂದ ಜ್ವರ, ಶೀತ ಮತ್ತು ಕೆಮ್ಮು ಔಷಧಿ ಖರೀದಿಸುವವರ ಹೆಸರು, ವಿಳಾಸ, ಸ್ಥಳದ ಮಾಹಿತಿ ಹಾಗೂ ಮೊಬೈಲ್ ಸಂಖ್ಯೆಯನ್ನ ಕೊಟ್ಟು ನೀವು ಔಷಧಿಯನ್ನ ತೆಗೆದುಕೊಳ್ಳುವುದನ್ನ ಇವತ್ತು ರಾಜ್ಯ ಸರ್ಕಾರ ಕಡ್ಡಾಯಗೊಳಿಸಿದೆ. ಹೌದು, ರಾಜ್ಯ ಸರ್ಕಾರದಿಂದ ಬಂದಿರುವ ಒಂದು ಮಾಹಿತಿಯ ಪ್ರಕಾರ ಇನ್ಮುಂದೆ ನೀವು ಮೆಡಿಕಲ್ ಶಾಪ್ಗಳಲ್ಲಿ ಕೆಮ್ಮಿಗೆ ಸಂಬಂಧಪಟ್ಟಂತೆ, ಜ್ವರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಮೆಡಿಸಿನ್ ತಗೊಳ್ತೀರಾ ಅಂತಂದ್ರೆ ನಿಮ್ಮ ಒಂದು ಸಂಪೂರ್ಣ ಒಂದು ಅಡ್ರೆಸ್ ಅನ್ನ ಕೊಡಬೇಕಾಗುತ್ತೆ. ಇನ್ನು ಮುಂದೆ ಜನಸಂಖ್ಯೆಯ ಮೇಲೆ ಈ ಹೊಸ ಕೋವಿಡ್-19 ಕಾಯಿಲೆಯ ಪ್ರಭಾವವನ್ನು ತಗ್ಗಿಸುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರವು ಸಾಂಕ್ರಾಮಿಕ ರೋಗಗಳ ಕಾಯ್ದೆ 1897ರ ಸೆಕ್ಷನ್ 2, 3 ಮತ್ತು 4ರ ಅನ್ವಯ ಕರ್ನಾಟಕ ಸಾಂಕ್ರಾಮಿಕ ರೋಗಗಳ ನಿಯಮಗಳು 2020 ರೂಪಿಸಿದೆ ಅಂತಾನೆ ಹೇಳ್ಬೋದು. ಇನ್ನು ಮುಂದೆ ಸರ್ಕಾರದ ಒಂದು ಆದೇಶದ ಮೇರೆಗೆ, ಸರ್ಕಾರದ ಒಂದು ಹೊಸ ರೂಲ್ಸ್ ನ ಪ್ರಕಾರ ನೀವು ಇನ್ನು ಮುಂದೆ ಮೆಡಿಕಲ್ ಶಾಪ್ಗಳಲ್ಲಿ ಔಷಧಿಯನ್ನ ಖರೀದಿ ಮಾಡಬೇಕು ಅಂತಂದ್ರೆ ನಿಮ್ಮ ಒಂದು ಸಂಪೂರ್ಣ ಅಡ್ರೆಸ್ ಅನ್ನ ಕೊಟ್ಟು ಔಷಧಿಯನ್ನ ನೀವು ಕಡ್ಡಾಯವಾಗಿ ಖರೀದಿ ಮಾಡಬೇಕಾಗುತ್ತೆ. ಇನ್ನು ಇಂದಿನ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ, ಮುಖ್ಯ ಸುದ್ದಿ, ಕೊರೋನಾ ವೈರಸ್ ಅನ್ನ ತಡೆಯುತ್ತಾ ಧೂಮಪಾನ. ಇವತ್ತು ಸಂಶೋಧನೆಯಲ್ಲಿ ಧೂಮಪಾನದ ಬಗ್ಗೆ ತಿಳಿದು ಬಂದ ಮಾಹಿತಿ ಏನು, ಸಂಶೋಧನೆ ಇವತ್ತು ಹೇಳಿದ್ದೇನು ಹೇಳ್ತೀವಿ ಕೇಳಿ. ನಮ್ಮ ಶ್ವಾಸಕೋಶದ ಮೇಲೆ ಕೋವಿಡ್-19 ವೈರಾಣು ದಾಳಿ ಮಾಡುವುದನ್ನ ಧೂಮಪಾನ ತಡೆಯಲಿದೆ ಎಂದು ಫ್ರಾನ್ಸ್ನಲ್ಲಿ ನಡೆದ ಅಧ್ಯಯನವೊಂದು ಕಂಡುಕೊಂಡಿದೆ. ಈ ಮಾರಕ ಕಾಯಿಲೆಯನ್ನ ತಡೆಯಲು ಸಿಗರೇಟ್ ನಲ್ಲಿರುವಂತಹ ನಿಕೋಟಿನ್ ಅಂಶವನ್ನ ಬಳಸಬಹುದೇ ಎಂಬ ಬಗ್ಗೆ ಪ್ರಯೋಗ ನಡೆಸಲು ಕೂಡ ಉದ್ದೇಶಿಸಲಾಗಿದೆ ಎಂದು ಇವತ್ತು ವರದಿಯಾಗಿದೆ. ಪ್ಯಾರಿಸ್ನ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಂತಹ 343 ಕೊರೋನಾ ವೈರಸ್ ಸೋಂಕಿತರನ್ನ ಪರೀಕ್ಷೆಗೆ ಗುರುಪಡಿಸಿ ಈ ನಿರ್ಧಾರಕ್ಕೆ ಬರಲಾಗಿದೆ. ಫ್ರಾನ್ಸ್ನಲ್ಲಿ 35% ಧೂಮಪಾನ ಮಾಡುವರಿದ್ದಾರೆ. ದಾಖಲಾದ ಬಹುತೇಕ ಯಾವ ರೋಗಿಗಳು ಸಿಗರೇಟ್ ಸೇರುತ್ತಿರಲಿಲ್ಲ ಎನ್ನುವುದು ಅಧ್ಯಯನದಿಂದ ತಿಳಿದು ಬಂದಿದೆ. ಈ ರೋಗಿಗಳ ಪೈಕಿ 5% ಮಾತ್ರ ಧೂಮಪಾನ ಮಾಡುವವರು ಎಂದು ಅಧ್ಯಯನ ಇವತ್ತು ತಿಳಿಸಿದೆ. ಅದೇ ರೀತಿ ಚೀನಾದಲ್ಲಿ ನಡೆದಂತಹ ಅಧ್ಯಯನವೊಂದರ ಪ್ರಕಾರ ಚೀನಾದಲ್ಲಿ ಸೋಂಕಿತರಾದಂತಹ 1,000 ಮಂದಿಯನ್ನ ಪರೀಕ್ಷೆ ನಡೆಸಿದಾಗ 13% ಮಂದಿ ಮಾತ್ರ ಧೂಮಪಾನಿಗಳು ಎಂದು ತಿಳಿದು ಬಂದಿದೆ. ಚೀನಾದಲ್ಲಿ ಒಟ್ಟಾರೆ 26% ಧೂಮಪಾನ ಮಾಡುವವರು ಇದ್ದಾರೆ ಎನ್ನುವುದು ಕೂಡ ಹೇಳಬಹುದು. ನಿಕೋಟಿನ್ ಶ್ವಾಸಕೋಶಕ್ಕೆ ಅಂಟಿಕೊಳ್ಳುವುದರಿಂದ ಕೊರೋನಾ ವೈರಸ್ ಕೋಶಗಳಿಗೆ ಪ್ರವೇಶಿಸುವುದನ್ನು ಮತ್ತು ದೇಹಕ್ಕೆ ಹರಡುವುದನ್ನು ತಡೆಯುತ್ತೆ ಎಂದು ಅಧ್ಯಯನವೊಂದು, ಸಂಶೋಧನೆ ಒಂದು ಇವತ್ತು ತಿಳಿಸಿದೆ. ಈ ಒಂದು ಹಿನ್ನೆಲೆಯಲ್ಲಿ ಕೊರೋನಾ ಸೋಂಕು ತಡೆಗೆ ನಿಕೋಟಿನ್ ಬಳಸಬಹುದು ಎಂಬ ಬಗ್ಗೆ ಕೂಡ ಫ್ರಾನ್ಸ್ನಲ್ಲಿ ಪ್ರಯೋಗ ಈಗಾಗಲೂ ನಡೀತಾ ಇದೆ. ಈಗಲೂ ಕೂಡ ಇವತ್ತು
ಕೂಡ ಅಂತ ಕೂಡ ಹೇಳಲಾಗ್ತಾ ಇದೆ. ವೈರಾಣು ದಾಳಿ ಮಾಡಿದಾಗ ದೇಹದ ಪ್ರತಿರೋಧತೆಯ ಮೇಲೆ ನಡೆಯುವಂತಹ ಸೈಟೋಕಿನ್ ಸ್ಟಾರ್ಮ್ ತಡೆಯಲು ನಿಕೋಟಿನ್ ಬಳಸುವ ಬಗ್ಗೆ ಈ ರೀತಿಯಾಗಿ ಸಂಶೋಧನೆಗಳು ಇವತ್ತು ತಿಳಿಸಿವೆ. ಆದರೆ ಇದರ ಅಡ್ಡ ಪರಿಣಾಮಗಳ ಬಗ್ಗೆ ಕೂಡ ಆಳವಾದ ಅಧ್ಯಯನ ಮಾಡಬೇಕು ಎಂದು ಸಂಶೋಧಕರು ಅಭಿಪ್ರಾಯಪಟ್ಟಿದ್ದಾರೆ. ಒಟ್ಟಾರೆಯಾಗಿ ಇವತ್ತು ಧೂಮಪಾನ ಮಾಡೋದ್ರ ಬಗ್ಗೆ ಈ ರೀತಿಯಾಗಿ ಸಂಶೋಧಕರು ಒಂದು ಸಂಶೋಧನೆ ನಡೆಸಿ ಹೇಳಿದ್ದಾರೆ ಅಂತ ಕೂಡ ಹೇಳ್ಬೋದು. ಗೊತ್ತಿರಬೇಕು ಇದು ಎಲ್ರಿಗೂ ಕೂಡ. ಇನ್ನೊಂದು ಮುಖ್ಯವಾದ ವಿಚಾರ, ಲಾಕ್ಡೌನ್ ಸಮಯದಲ್ಲೇ ಹಾಲು ಉತ್ಪಾದಕರಿಗೆ ಮತ್ತೊಂದು ಶಾಕ್. ಹೌದು, ಲಾಕ್ಡೌನ್ ಸಮಯದಲ್ಲಿ ಹಾಲು ಉತ್ಪಾದಕರಿಗೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಎದುರಾಗಿದ್ದು, ಸರ್ಕಾರವು ಉತ್ಪಾದಕರಿಂದ ಖರೀದಿಸುವ ಹಾಲಿನ ದರವನ್ನು ಪ್ರತಿ ಲೀಟರ್ಗೆ ₹1.50 ಇವತ್ತು ಕಡಿಮೆ ಮಾಡಲಾಗಿದೆ ಎಂದು ಬೆಂಗಳೂರು ಡೈರಿ ಅಧ್ಯಕ್ಷ ನರಸಿಂಹಮೂರ್ತಿ ಇವತ್ತು ತಿಳಿಸಿದ್ದಾರೆ. ಹೌದು, ಪ್ರತಿ 1 ಲೀಟರ್ ಹಾಲಿನ ದರವನ್ನ ₹1.50 ಕಡಿಮೆ ಮಾಡಿದೆ ಇವತ್ತು ಅಂತ ಹೇಳಲಾಗ್ತಾ ಇದೆ. ಇದೊಂದು ರೀತಿ ರೈತರಿಗೆ ಒಂದು ರೀತಿ ಇದು ಒಂದು ಕಷ್ಟದ ಸುದ್ದಿ ಅಂತ ಹೇಳಬಹುದು. ಪ್ರತಿನಿತ್ಯವೂ 3 ಲಕ್ಷಕ್ಕೂ ಅಧಿಕ ಹಾಲು ಉಳಿತಾಯವಾಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಅದರಿಂದ ಹಾಲಿನ ದರವನ್ನ ತಾತ್ಕಾಲಿಕವಾಗಿ ಇವತ್ತು ನಾವು ಕಡಿಮೆ ಮಾಡಿದ್ದೀವಿ. ಈ ಒಂದು ಲಾಕ್ಡೌನ್ ಮುಗಿದ ಬಳಿಕ ಇಂದಿನ ರೀತಿಯಲ್ಲಿಯೇ ಉತ್ಪಾದಕರಿಗೆ ಹಾಲಿನ ದರವನ್ನು ನೀಡ್ತೀವಿ ಅಂತ ಇವತ್ತು ಭರವಸೆಯನ್ನು ಕೂಡ ನೀಡಿದ್ದಾರೆ. ಇನ್ನು ಇದೀಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ನಾಳೆ ರಾಜ್ಯದಲ್ಲಿ ಕೊರೋನಾ ಮೊದಲ ರೋಗಿಗೆ ಪ್ಲಾಸ್ಮಾ ಥೆರಪಿ. ಹೌದು, ಕರ್ನಾಟಕದಲ್ಲಿ ನಾಳೆ ಮೊದಲ ರೋಗಿಗೆ ಪ್ಲಾಸ್ಮಾ ಥೆರಪಿ ನೀಡಲಾಗುತ್ತೆ ಅಂತ ಡಾಕ್ಟರ್ ಕೆ ಸುಧಾಕರ್ ಇವತ್ತು ಸ್ಪಷ್ಟಪಡಿಸಿದ್ದಾರೆ. ಮೊನ್ನೆ ತಾನೇ ಕೇಂದ್ರಕ್ಕೆ ಪ್ಲಾಸ್ಮಾ ಥೆರಪಿಯನ್ನ ರಾಜ್ಯದಲ್ಲಿ ಮಾಡೋದಕ್ಕೆ ಅನುಮತಿಯನ್ನು ಕೇಳಿತ್ತು. ಆದರೆ ಇವತ್ತು ಕೇಂದ್ರ ಸರ್ಕಾರ ಪ್ಲಾಸ್ಮಾ ಥೆರಪಿಯನ್ನ ಕರ್ನಾಟಕದಲ್ಲಿ ಮಾಡೋದಕ್ಕೆ ಇವತ್ತು ಅನುಮತಿಯನ್ನು ಕೊಟ್ಟಿದೆ. ಅದರಿಂದ ನಾಳೆ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಮೊದಲ ಕೊರೋನಾ ವೈರಸ್ಗೆ ಪ್ಲಾಸ್ಮಾ ಥೆರಪಿಯನ್ನ ಮಾಡ್ತಾ ಇದ್ದಾರೆ ಅಂತ ಕೂಡ ಇವತ್ತು ಕೆ ಸುಧಾಕರ್ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಜನತೆಗೆ ಇದು ತಿಳಿದಿರಬೇಕು. ಒಟ್ಟಾರೆಯಾಗಿ ನಾಳೆ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಕೊರೋನಾ ಸೋಂಕಿನ ವ್ಯಕ್ತಿಗೆ ಈ ಒಂದು ಪ್ಲಾಸ್ಮಾ ಥೆರಪಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಅದರ ರಿಸಲ್ಟ್ ಏನ್ ಬರುತ್ತೆ ಅಂತ ಕಾದ್ ನೋಡ್ಬೇಕಷ್ಟೇ. ಇನ್ನು ಇವತ್ತಿನ ಇನ್ನೊಂದು ಮುಖ್ಯ ಸುದ್ದಿ, ರಾಷ್ಟ್ರೀಯ ಪಂಚಾಯತ್ ಉದ್ದೇಶಿಸಿ ನರೇಂದ್ರ ಮೋದಿರವರು, ಭಾರತ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರು ಇವತ್ತು ಭಾಷಣವನ್ನ ಮಾಡಿದ್ರು. ಈ ಒಂದು ಭಾಷಣದಲ್ಲಿ ರಾಜ್ಯದ ಜನತೆಗೆ, ದೇಶದ ಜನತೆಗೆ ಏನೆಲ್ಲ ಹೇಳಿದ್ರು, ಇವತ್ತು ಏನೆಲ್ಲ ಮಾತಾಡಿದ್ರು ಭಾಷಣದಲ್ಲಿ ಸಂಪೂರ್ಣವಾಗಿ ಹೇಳ್ತೀವಿ ಕೇಳಿ. ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನಾಚರಣೆ ಅಂಗವಾಗಿ ಪ್ರಧಾನಿ ಮೋದಿ ಇಂದು ಗ್ರಾಮದಲ್ಲಿರುವಂತಹ ಆಸ್ತಿ ಪಾಸ್ತಿಗೆ ಸಂಬಂಧಿಸಿದಂತೆ ಸ್ವಾಮಿತ್ವ ಯೋಜನೆಯನ್ನ ಘೋಷಿಸಿದ್ದಾರೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಇಂದು ದೇಶಾದ್ಯಂತ ಇರುವಂತಹ ಗ್ರಾಮ ಪಂಚಾಯಿತಿಗಳ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತುಕತೆಯನ್ನು ನಡೆಸಿದ್ದು, ಈ ಒಂದು ಸಂದರ್ಭದಲ್ಲಿ ಅವರು ತಮ್ಮ ಸರ್ಕಾರದ ಈ ಒಂದು ಮಹತ್ವಾಕಾಂಕ್ಷೆ ಯೋಜನೆ ಕುರಿತು ಘೋಷಣೆಯನ್ನ ಮಾಡಿದ್ದಾರೆ. ಬಳಿಕ ಈ ಒಂದು ಯೋಜನೆ ಕುರಿತು ಮಾಹಿತಿ ನೀಡಿರುವಂತಹ ಪ್ರಧಾನಿ ಮೋದಿ, ಗ್ರಾಮದಲ್ಲಿರುವಂತಹ ಆಸ್ತಿ ಪಾಸ್ತಿಗಳ ಕುರಿತು ನಿರಂತರ ಕಲಹಗಳನ್ನ ಕೇಳಿಬರ್ತಿವೆ, ಅವುಗಳಿಗೆ ಸೂಕ್ತ ದಾಖಲೆಗಳು ಇಲ್ಲದಿರುವುದು ಈ ಒಂದು ವ್ಯಾಜ್ಯಗಳಿಗೆ ಕಾರಣ ಎಂದು ಪ್ರಧಾನಿ ಇವತ್ತು ಹೇಳಿದ್ದಾರೆ. ಆದರೆ ಇನ್ನು ಮುಂದೆ ಸ್ವಾಮಿತ್ವ ಯೋಜನೆಯ ಅಡಿ ಡ್ರೋನ್ಗಳ ಸಹಾಯದಿಂದ ದೇಶದ ಪ್ರತಿ ಗ್ರಾಮದಲ್ಲಿ ಇರುವಂತಹ ಭೂಮಿಯ ಮ್ಯಾಪಿಂಗ್ ಅನ್ನ ಡ್ರೋನ್ ಮಾಡಲಾಗುವುದು ಅಂತ ಇವತ್ತು ಭರವಸೆಯನ್ನು ನೀಡಿದ್ದಾರೆ ಪಿಎಂ ಅಂತಾನೆ ಹೇಳಬಹುದು. ಬಳಿಕ ಆ ಭೂಮಿಯ ಮಾಲೀಕರಿಗೆ ಅದರ ಮಾಲೀಕತ್ವದ ಪ್ರಮಾಣ ಪತ್ರವನ್ನು ನೀಡಲಾಗುವುದು. ಅಷ್ಟೇ ಅಲ್ಲ, ಈ ಮೊದಲು ಗ್ರಾಮದಲ್ಲಿರುವ ಭೂಮಿಗಳ ಮೇಲೆ ಬ್ಯಾಂಕ್ ಲೋನ್ ನೀಡಲಾಗ್ತಿರಲಿಲ್ಲ. ಈ ಒಂದು ಯೋಜನೆಗೆ ಜಾರಿಗೆ ಬರುತ್ತಿದ್ದಂತೆ ನಾಗರಿಕರು ತಮ್ಮ ಗ್ರಾಮದ ಆಸ್ತಿ ಪಾಸ್ತಿಗಳ ಮೇಲೂ ಕೂಡ ಸಾಲವನ್ನ ಪಡೆಯಬಹುದು. ಅದೇ ರೀತಿ ಈ ಒಂದು 5 ಯೋಜನೆಯ ಅತಿ ದೊಡ್ಡ ಲಾಭ ಎಂದು ಪ್ರಧಾನಿ ಬಣ್ಣಿಸಿದ್ದಾರೆ. ಇವತ್ತು ಮುಖ್ಯವಾಗಿ ಈ ಒಂದು ಭಾಷಣದ ಮುಖಾಂತರ ಗ್ರಾಮಗಳ ಸಾಮಾಜಿಕ ಜೀವನದ ಮೇಲೆ ಈ ಯೋಜನೆ ದೊಡ್ಡ ಪರಿಣಾಮ ಬೀರಲಿದೆ ಎಂಬುದು ಇದೀಗ ನಿರೀಕ್ಷೆಯಲ್ಲಿ ಇದೆ. ಈ ರೀತಿ ಬ್ಯಾಂಕ್ಗಳಿಂದ ಸಾಲ ಪಡೆದು ಅನೇಕ ನಾಗರಿಕರಿಗೆ ಈ ಒಂದು ಯೋಜನೆ ತಮ್ಮ ಸ್ವಂತ ವ್ಯವಸಾಯ ಅಥವಾ ಉದ್ಯೋಗ ಆರಂಭವಾಗಲು ತುಂಬಾನೇ ಸಹಕಾರವಾಗಲಿದೆ ಎಂದು ಇವತ್ತು ಭಾರತ ದೇಶದ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಆದರೆ ಸದ್ಯ ಈ ಒಂದು ಯೋಜನೆಯನ್ನ ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಉತ್ತರಾಖಂಡ ಹಾಗೂ ಕರ್ನಾಟಕ ಸೇರಿದಂತೆ ದೇಶದ ಒಟ್ಟು 6 ರಾಜ್ಯಗಳಲ್ಲಿ ಪ್ರಾಯೋಗಿಕ ಹಂತದಲ್ಲಿ ಆರಂಭಿಸಲಾಗುತ್ತಿದ್ದು, ಯೋಜನೆಯ ಸಾಧಕ ಬಾಧಕಗಳ ಅಧ್ಯಯನ ನಡೆಸಿ ಈ ಒಂದು ಯೋಜನೆಯನ್ನ ದೇಶದ ಇತರೆ ರಾಜ್ಯಗಳಿಗೆ ವಿಸ್ತರಿಸಲಾಗುವುದು ಎಂದು ಇವತ್ತು ಪ್ರಧಾನಿ ಮೋದಿ ಹೇಳಿದ್ದಾರೆ. ಅದೇ ರೀತಿ ಇವತ್ತಿನ ಒಂದು ಭಾಷಣದ ಸಂದರ್ಭದಲ್ಲಿ ದೇಶಾದ್ಯಂತ ಇರುವಂತಹ ಗ್ರಾಮ ಪಂಚಾಯಿತಿಗಳಲ್ಲಿ ನಡೆಯುತ್ತಿರುವಂತಹ ಭ್ರಷ್ಟಾಚಾರವನ್ನ ತಡೆಯುವ ಉದ್ದೇಶದಿಂದ ಮತ್ತು ಗ್ರಾಮ ಪಂಚಾಯಿತಿಗಳ ಕಾರ್ಯವಿಧಾನಗಳಲ್ಲಿ ಪಾರದರ್ಶಕತೆ ತರುವ ಉದ್ದೇಶದಿಂದ ಈ ಗ್ರಾಮ ಸ್ವರಾಜ್ ಪೋರ್ಟಲ್ ಅನ್ನು ಆಪ್ ಅನ್ನು ಕೂಡ ಇವತ್ತು ಬಿಡುಗಡೆ ಮಾಡಿದ್ದಾರೆ ಮೋದಿ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಒಂದು ಆಪ್ ಪೋರ್ಟಲ್ ಸಹಾಯದಿಂದ ಯಾವುದೇ ಗ್ರಾಮ ಪಂಚಾಯಿತಿಗಳಿಗೆ ಬಿಡುಗಡೆ ಮಾಡಲಾಗಿರುವಂತಹ ಆರ್ಥಿಕ ಸಹಾಯ ಹಾಗೂ ಅದರ ಒಂದು ವೆಚ್ಚದ ಕುರಿತು ಗ್ರಾಮಸ್ಥರು ಮಾಹಿತಿ ಪಡೆಯಬಹುದಾಗಿದ್ದು, ಮುಂಬರುವ ದಿನಗಳಲ್ಲಿ ಇವೆರಡು ಗ್ರಾಮಸ್ಥರ ಪಾಲಿಗೆ ದೊಡ್ಡ ವರದಾನವಾಗಿ ಸಾಬೀತಾಗಲಿವೆ ಅಂತ ಇಂದು ಪ್ರಧಾನಿ ಈ ವೇಳೆ ಹೇಳಿದ್ದಾರೆ ಅಂತ ಕೂಡ ಹೇಳಬಹುದು. ಒಟ್ಟಾರೆಯಾಗಿ ಪ್ರಧಾನಿ ಇವತ್ತು ನಡೆದಂತಹ ಭಾಷಣದಲ್ಲಿ ಈ ರೀತಿಯಾಗಿ ರಾಜ್ಯದ ಜನತೆ ಬಗ್ಗೆ, ಗ್ರಾಮ ಪಂಚಾಯಿತಿಗಳ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಬಹುದು. ಇನ್ನು ಇಂದಿನ ಇನ್ನೊಂದು ಪ್ರಮುಖ ಸುದ್ದಿ, 9,500 ಟನ್ ಹಣ್ಣು ತರಕಾರಿ ಮಾರಾಟ. ಹೌದು, ಲಾಕ್ಡೌನ್ ಇಂದ ಹಣ್ಣು ತರಕಾರಿ ಬೆಳೆದು ಕಷ್ಟಕ್ಕೆ ಸಿಲುಕಿದಂತಹ ರೈತರಿಗೆ ನೆರವಾಗಲು ತೋಟಗಾರಿಕೆ ಇಲಾಖೆ ಆಪ್ಕಾಮ್ಸ್ ಮೂಲಕ 22 ದಿನಗಳಲ್ಲಿ ರಾಜ್ಯದಲ್ಲಿ 9,500 ಟನ್ ಹಣ್ಣು ತರಕಾರಿ ಮಾರಾಟ ಮಾಡಿದೆ. ಆದರೆ ಇನ್ನು 15,000 ಟನ್ ತರಕಾರಿ, ಸುಮಾರು 1 ಲಕ್ಷ ಟನ್ ಹಣ್ಣಿಗೆ ಬೇಡಿಕೆ ಇಲ್ಲದಂತಾಗಿದೆ. ಇದೀಗ ಲಾಕ್ಡೌನ್ ಸಡಿಲಿಕೆಯಡಿ ಕಾರ್ಗೋ ವಿಮಾನ ಹಾಗೂ ಗೂಡ್ಸ್ ರೈಲು ಸೇವೆ ಆರಂಭವಾಗಿರುವುದರಿಂದ ಹೊರದೇಶ, ಹೊರ ರಾಜ್ಯಕ್ಕೆ ಹಣ್ಣು ತರಕಾರಿ ಕಳಿಸಬಹುದು ಎಂದು ರೈತರಿಗೆ ಸ್ವಲ್ಪ ಮಟ್ಟಿಗೆ ಇವತ್ತು ಸಮಾಧಾನಕರ ಸುದ್ದಿ ಸಿಕ್ಕಿದೆ ಅಂತಾನೆ ಹೇಳಲಾಗ್ತಾ ಇದೆ.
ಆದರೆ ಪ್ರತಿ ವಾರ ಅಮೆರಿಕ, ಲಂಡನ್, ಆಸ್ಟ್ರೇಲಿಯಾ ಸೇರಿ 10 ರಾಜ್ಯಗಳಿಗೆ 220 ಟನ್ ಹಣ್ಣು ತರಕಾರಿ ರಫ್ತಾಗ್ತಿತ್ತು. ಅದೇ ರೀತಿ ಹೊರ ರಾಜ್ಯಗಳಿಗೆ ಕರ್ನಾಟಕದಿಂದ 5 ರಿಂದ 8 ಸಾವಿರ ಹಣ್ಣು ತರಕಾರಿ ವಾರಕ್ಕೆ ರವಾನಿಸಲಾಗ್ತಿತ್ತು. ಆದರೆ 1 ತಿಂಗಳಿನಿಂದ ನಿಂತೋಗಿದೆ. ಈಗ ಕೇಂದ್ರದ ಸಹಕಾರದೊಂದಿಗೆ ಕಾರ್ಗೋ ವಿಮಾನ ಸೇವೆ ದರ ಕಡಿಮೆ ಮಾಡಿಸಿ ರಫ್ತು ಮಾಡಿಸಲು ಸರಕು ಸಾಗಣೆ ರೈಲು ಮೂಲಕ ಹೊರ ರಾಜ್ಯಗಳಿಗೆ ಸಾಗಣೆ ಸಿದ್ಧತೆ ಮಾಡಲು ಸರ್ಕಾರ ಚಿಂತನೆ ನಡೆಸಿ ರೈತರಿಗೆ ಭರವಸೆಯನ್ನ ಕೊಟ್ಟು ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ನಾವು ಎಲ್ಲಾ ಒಂದು ತರಕಾರಿಗಳನ್ನ ನಾವೇ ಖರೀದಿ ಮಾಡಿ ಬೇರೆ ರಾಜ್ಯಗಳಿಗೆ, ವಿದೇಶಗಳಿಗೆ ರಫ್ತು ಮಾಡ್ತೀವಿ ಅಂತ ಇವತ್ತು ರಾಜ್ಯದ ರೈತರಿಗೆ ಇವತ್ತು ಒಂದು ನೆಮ್ಮದಿಯ ಸುದ್ದಿಯನ್ನ ಕೊಟ್ಟಿದೆ ಸರ್ಕಾರ ಅಂತಾನೆ ಹೇಳಬಹುದು. ಒಂದು ಉತ್ತಮ ಬೆಲೆಗೆ ತರಕಾರಿಯನ್ನ ಖರೀದಿ ಮಾಡಿ ನಾವೇ ಹೊರ ರಾಜ್ಯಕ್ಕೆ, ಹೊರ ದೇಶಕ್ಕೆ ಮಾಡ್ತೀವಿ ಒಂದು ಸಂದರ್ಭದಲ್ಲಿ ಅಂತ ಇವತ್ತು ಸರ್ಕಾರ ಭರವಸೆಯನ್ನು ನೀಡಿದೆ ರಾಜ್ಯದ ಜನತೆಗೆ ಅಂತಾನೆ ಹೇಳ್ಬೋದು. ಇನ್ನೊಂದು ಮುಖ್ಯವಾದ ವಿಚಾರ, ಈ ಒಂದು ಸಂದರ್ಭದಲ್ಲಿ ಸಂಕಷ್ಟದಲ್ಲಿರುವಂತಹ ಕುಟುಂಬಕ್ಕೆ ಕೇಂದ್ರ ಸರ್ಕಾರ 7,500 ರೂಪಾಯಿಯನ್ನ ನೀಡಲಿ ಅಂತ ಸೋನಿಯಾ ಗಾಂಧಿ ಈ ರೀತಿಯಾಗಿ ಸಂಕಷ್ಟದಲ್ಲಿರುವಂತಹ ಕುಟುಂಬಗಳಿಗೆ ನೆರವಾಗ್ಲಿ ಅಂತ ತಿಳಿಸಿದ್ದಾರೆ. ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮೇ 3ರಂದು ಲಾಕ್ಡೌನ್ ಮುಗಿದ ನಂತರ ಪರಿಸ್ಥಿತಿಯನ್ನು ಹೇಗೆ ನಿರ್ವಹಿಸಬೇಕು ಎಂಬ ಬಗ್ಗೆ ಇನ್ನೂ ಸ್ಪಷ್ಟ ಕಲ್ಪನೆ ಹೊಂದಿಲ್ಲ ಎಂದು ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಈ ರೀತಿಯಾಗಿ ಇವತ್ತು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲಾಕ್ಡೌನ್ ನಿಂದಾಗಿ ದೇಶದಲ್ಲಿ ಲಕ್ಷಾಂತರ ಮಂದಿ ಉದ್ಯೋಗವನ್ನು ಕಳೆದುಕೊಂಡಿದ್ದಾರೆ. ನಿರುದ್ಯೋಗದ ಸಮಸ್ಯೆ ಮತ್ತಷ್ಟು ಹೆಚ್ಚಲಿದೆ. ಈ ಒಂದು ಹಿನ್ನೆಲೆಯಲ್ಲಿ ಸಂಕಷ್ಟದಲ್ಲಿರುವಂತಹ ಪ್ರತಿ ಕುಟುಂಬಕ್ಕೆ ಕನಿಷ್ಠ 7,500 ರೂಪಾಯಿ ನೀಡಬೇಕು ಎಂದು ಸೋನಿಯಾ ಗಾಂಧಿ ಇವತ್ತು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಅಂತ ಕೂಡ ಕೇಳಿಬರ್ತಾ ಇದೆ ಮಾಹಿತಿ. ಇನ್ನು ಬ್ಯಾಂಕ್ ಖಾತೆದಾರರಿಗೆ ಎಲೆಕ್ಟ್ರಾನಿಕ್ ಕಾರ್ಡ್ ನೀಡಲು ಅನುಮತಿ ನೀಡಿದ RBI ಏನಿದರ ಲಾಭ ಹೇಳ್ತೀವಿ ಕೇಳಿ. ದೇಶಾದ್ಯಂತ ಇರುವ ಬ್ಯಾಂಕ್ಗಳಲ್ಲಿ ಖಾತೆ ಹೊಂದಿರುವ ಗ್ರಾಹಕರಿಗೆ ಶೀಘ್ರವೇ ಸಂತಸ ಸುದ್ದಿಯೊಂದು ಹೊರಬೀಳಲಿದೆ. ಹೌದು, ಈ ಕುರಿತು ಘೋಷಣೆ ಮಾಡಿರುವಂತಹ ಭಾರತೀಯ ರಿಸರ್ವ್ ಬ್ಯಾಂಕ್ ಮುಂಬರುವ ದಿನಗಳಲ್ಲಿ ಶೀಘ್ರವೇ ಬ್ಯಾಂಕ್ಗಳಿಂದ ತಮ್ಮ ಖಾತೆದಾರರಿಗೆ ಎಲೆಕ್ಟ್ರಾನಿಕ್ ಕಾರ್ಡ್ಗಳನ್ನು ವಿತರಣೆಯಾಗಲಿದೆ ಎಂದು ಇವತ್ತು ತಿಳಿಸಿದೆ. ಈ ಕುರಿತಾದ ತನ್ನ ನಿಯಮಗಳನ್ನು ಸಡಿಲಗೊಳಿಸಿರುವ ಭಾರತೀಯ ರಿಸರ್ವ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಹೊಂದಿರುವಂತಹ ಗ್ರಾಹಕರಿಗೆ ಎಲೆಕ್ಟ್ರಾನಿಕ್ ಕಾರ್ಡ್ ಜಾರಿಗೊಳಿಸುವಂತಹ ಅನುಮತಿ ನೀಡಿದೆ. ಇವತ್ತು ವೈಯಕ್ತಿಕ ಸಾಲದ ಮಾದರಿಯಲ್ಲಿರುವಂತಹ ಓವರ್ ಡ್ರಾಫ್ಟ್ ಖಾತೆಗಳಿಗೆ ಈ ಒಂದು ಸೌಲಭ್ಯ ನೀಡಲಾಗುವುದು ಎಂದು RBI ಇವತ್ತು ಹೇಳಿಕೊಂಡಿದೆ. ಮುಖ್ಯವಾಗಿ ಈ ಒಂದು ಸೌಲಭ್ಯ ಕ್ರೆಡಿಟ್ ಕಾರ್ಡ್ ಹಾಗೂ ಲೋನ್ ಅಕೌಂಟ್ ಹೊಂದಿರುವವರಿಗೆ ನೀಡಲಾಗುತ್ತಿಲ್ಲ. ಅಂದರೆ ಕೇವಲ ಓವರ್ ಡ್ರಾಫ್ಟ್ ಖಾತೆ ಹೊಂದಿರುವ ಗ್ರಾಹಕರು ಮಾತ್ರ ಈ ಒಂದು ಸೌಲಭ್ಯದ ಲಾಭವನ್ನ ಪಡೆಯಬಹುದು. ಎಲೆಕ್ಟ್ರಾನಿಕ್ ಕಾರ್ಡ್ ಅನ್ನ ಗ್ರಾಹಕರು ನೀಡಲಾಗಿರುವಂತಹ ಓವರ್ ಡ್ರಾಫ್ಟ್ ಸೌಲಭ್ಯದ ಅವಧಿಗಿಂತ ಹೆಚ್ಚಿನ ಅವಧಿಗಾಗಿ ನೀಡಲಾಗುವುದಿಲ್ಲ ಎಂದು ಇವತ್ತು RBI ಸ್ಪಷ್ಟಪಡಿಸಿದೆ. ಅಷ್ಟೇ ಅಲ್ಲ, ಕೇವಲ ಭಾರತ ದೇಶದಲ್ಲಿ ವ್ಯವಹಾರಗಳಿಗೆ ಮಾತ್ರ ಇದನ್ನು ಬಳಸಬಹುದು ಎಂದು ಕೇಂದ್ರೀಯ ಬ್ಯಾಂಕ್ ಕೂಡ ಇವತ್ತು ತಿಳಿಸಿದೆ. ಗೊತ್ತಿರಬೇಕು ಬ್ಯಾಂಕ್ ಗ್ರಾಹಕರಿಗೆ ಇವತ್ತು RBI ಏನ್ ಹೇಳಿದೆ ಅಂತ. ಇಂದಿನ ಇನ್ನೊಂದು ಮುಖ್ಯ ಮಾಹಿತಿ, ಪಾದರಾಯನಪುರದ ಆರೋಪಿಗಳು ಹಜ್ ಭವನಕ್ಕೆ ಸ್ಥಳಾಂತರ. ಕೊನೆಗೂ HD ಕುಮಾರಸ್ವಾಮಿ ಒಂದು ಒತ್ತಾಯದ ಮೇರೆಗೆ ಜನರ ಆಕ್ರೋಶಕ್ಕೆ ಮಣಿದ ಸರ್ಕಾರ. ಹೌದು, ಕೊರೋನಾ ಹರಡುವ ಆತಂಕದಿಂದ ಹಿನ್ನೆಲೆಯಲ್ಲಿ ರಾಮನಗರ ಜಿಲ್ಲಾ ಕಾರಾಗೃಹದಲ್ಲಿರುವಂತಹ ಪಾದರಾಯನಪುರದ ದಂಧಲೆ ಪ್ರಕರಣದ ಆರೋಪಿಗಳನ್ನ ಇವತ್ತು ಶುಕ್ರವಾರ ನಗರದ ಹಜ್ ಭವನಕ್ಕೆ ಸ್ಥಳಾಂತರಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಆರೋಪಿಗಳನ್ನ ಸ್ಥಳಾಂತರಿಸಲು ಬೆಳಗ್ಗೆ ಮಳೆ ಅಡ್ಡಿಯಾಗಿತ್ತು. ಆದರೆ ಮಧ್ಯಾಹ್ನದ ವೇಳೆಗೆ ಮಳೆ ನಿಂತ ಕಾರಣದಿಂದಾಗಿ ಸಾಮಾಜಿಕ ಅಂತರ ಕಾಯ್ದುಕೊಂಡು 14 ಬಸ್ಗಳಲ್ಲಿ ಅವರನ್ನ ಇವತ್ತು ಬೆಂಗಳೂರಿಗೆ ಸ್ಥಳಾಂತರಿಸಲಾಗಿದೆ ಅಂತ ಹೇಳಬಹುದು. ರಾಮನಗರ ಡಿಪೋದಿಂದ ಬಂದಿದ್ದಂತಹ 14 ಬಸ್ಗಳನ್ನ ಜಿಲ್ಲಾ ಕಾರಾಗೃಹಕ್ಕೆ ಕರೆಸಿಕೊಂಡು ಅಲ್ಲಿದ್ದ 119 ಆರೋಪಿಗಳನ್ನ ಮತ್ತೆ ಬೆಂಗಳೂರಿಗೆ ಸ್ಥಳಾಂತರ ಮಾಡಲಾಗಿದೆ ಅಂತ ಇವತ್ತು ಮಾಹಿತಿಯೊಂದು ಸಿಕ್ಕಿದೆ. ಮುಖ್ಯವಾಗಿ ಬೆಂಗಳೂರಿನ ಪಾದರಾಯನಪುರದಲ್ಲಿ ದಾಂಧಲೆ ನಡೆಸಿದಂತಹ 121 ಆರೋಪಿಗಳಲ್ಲಿ ಈಗಾಗಲೇ 5 ಜನರಿಗೆ ಕೊರೋನಾ ಪಾಸಿಟಿವ್ ಇರುವುದು ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಇದರಿಂದ ಕುಮಾರಸ್ವಾಮಿ ಮತ್ತು ಆ ಒಂದು ಜಿಲ್ಲೆಯ ಜನ ಸಾಕಷ್ಟು ಒತ್ತಡವನ್ನ ಹಾಕಿದ್ರು ಸರ್ಕಾರದ ಮುಂದೆ, ಇಲ್ಲಿಂದ ಅವರನ್ನ ಬೆಂಗಳೂರಿಗೆ ಸ್ಥಳಾಂತರಿಸಬೇಕು ಅಂತ. ಆದರೆ ಜನರ ಒಂದು ಒತ್ತಾಯದ ಮೇರೆಗೆ, ಕುಮಾರಸ್ವಾಮಿಯ ಒತ್ತಡದ ಮೇರೆಗೆ ಇವತ್ತು ಆರೋಪಿಗಳನ್ನ ಬೆಂಗಳೂರಿಗೆ ಸ್ಥಳಾಂತರಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಫ್ರೆಂಡ್ಸ್, ಇವತ್ತಿನ ಮುಖ್ಯ ಮಾಹಿತಿ, ಎಲ್ಲಿ ಏನಾಗಿತ್ತು, ಎಲ್ಲಿ ಏನೇನು ನಡೆದಿತ್ತು, ಇವತ್ತಿನ ಇಂಪಾರ್ಟೆಂಟ್ ವಿಚಾರ ಏನು, ಇವತ್ತು ನೀವು ಏನು ತಿಳ್ಕೋಬೇಕಾಗಿತ್ತು, ಮುಖ್ಯವಾಗಿ ಇವತ್ತಿನ ಗುಡ್ ನ್ಯೂಸ್ ಏನು, ಬ್ಯಾಡ್ ನ್ಯೂಸ್ ಏನು, ಸರ್ಕಾರದಿಂದ ಏನೆಲ್ಲ ಮುಖ್ಯ ಮಾಹಿತಿ ಬಂದಿದೆ, ಎಲ್ಲವೂ ಕೂಡ ಇವತ್ತು ಇದಾಗಿತ್ತು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ಎಲ್ಲಾ ಮಾಹಿತಿಯನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದು ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಈ ಒಂದು ವಿಡಿಯೋನ ಎಲ್ಲಾ ಕಡೆ ಈ ಕೂಡಲೇ ಶೇರ್ ಮಾಡಿ. ಇದೇ ತರದ ಎಲ್ಲಾ ತರಹದ